ನಮಸ್ಕಾರ ನೋಡಿ, ಇದು ಚಾನಲ್ ರೋಡಿಗೆ ಕಂಟಿನ್ಯೂ ಆಗಿ ಹೋಗುತ್ತೆ. ಸೊ ಈ ರೋಡ್ಗೆ ಅಟ್ಯಾಚಲ್ಲಿ ಇದು ಕಾವೇರಿ ವಾಟ್ರ್ ಚಾನಲ್ಲು, ದೊಡ್ಡ ಚಾನಲ್ ಇದು. ಸೊ ಇದಕ್ಕೆ ಬ್ರಿಡ್ಜ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಟಾರ್ ರೋಡ್ ಬಂದು ಜಸ್ಟ್ 100 ಮೀಟ್ರ್ ಅಷ್ಟೇ. ಸೊ ಬಂದ್ರೆಗೆ ಒಳಗಡೆ ಇದು ತೆಂಗಿನ ತೋಟ. ಇದು ಮಂಡ್ಯ ಡಿಸ್ಟಿಕ್ಕು, ಮಂಡ್ಯ ತಾಲೂಕು, ಮಂಡ್ಯ ರಿಜಿಸ್ಟ್ರೇಷನ್ ಬರ್ತದೆ. 96 ಕಿಲೋಮೀಟ್ರ್ ಬೆಂಗಳೂರು ಕೆಂಗೇರಿ ಆಗುತ್ತೆ. ಇದಕ್ಕೆ ಒಂದು ಬೋರ್ ಕೂಡ ಉಂಟು. ಇದೆ ಬೋರು. ಇಲ್ಲಿಂದ ಸ್ಟೇಟ್ ಹೈವೇ ಬಂದು 1.5 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯ ಸಿಟಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಒಂದು 50ಕ್ಕೂ ಹೆಚ್ಚು ಬರುತ್ತೆ ತೆಂಗಿನ ಮರಗಳು. ನೋಡಿ, ಈ ರೀತಿ ಮರಗಳಲ್ಲಿ ಈಲ್ಡು ಬರ್ತಾಯಿದೆ. 1.25 ಎಕರೆ ಬರುತ್ತಿದ್ದು. ಟಾರ್ ರೋಡ್ಗೆ ಜಸ್ಟ್ ಒಂದು 50ರಿಂದ 100 ಮೀಟ್ರ್ ಒಳಗಡೆ ಬರ್ತದೆ. ಸ್ಟೇಟ್ ಹೈವೇಗೆ 1.5 ಕಿಲೋಮೀಟ್ರ್ ಒಳಗಡೆ ಇದೆ. ಇದು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಮಂಡ್ಯ ರಿಜಿಸ್ಟ್ರೇಷನ್ ಬರುತ್ತೆ. 6 ರಿಂದ 8 ತಿಂಗಳು ನೀರು ಹರಿಯುತ್ತೆ. ಇದು ಸ್ವಲ್ಪ ಎಲ್ ಶೇಪಲ್ಲಿ ಬರುತ್ತೆ. ಜನರಲ್ ಪ್ರಾಪರ್ಟಿ ಇದೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. 96 ಕಿಲೋಮೀಟ್ರು ಬೆಂಗಳೂರು ಕೆಂಗೇರಿ ಆಗುತ್ತೆ. ಸೊ ಇದೆಲ್ಲ ಉಳುಮೆ ಮಾಡಬೇಕು. ಸಾಯಿಲೆಲ್ಲ ರೆಡ್ ಇದೆ, ಸಿಕ್ಕಾಬಿಟ್ಟೆ ಬಿಸಿ ಬೆಳೆದಿದೆ. ಇವರು ಮೇಂಟೆನೆನ್ಸ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ನೀಟಾಗಿ ಎಲ್ಲ ಗಿಡಗಳಿಗೂ ನೀರು ಗೊಬ್ಬರ ಕೊಟ್ಟರೆ ಇದು ಈಲ್ಡು ಬರುತ್ತೆ. ಪಂಪೋಸು ಆಲ್ರೆಡಿ ಇವರು ವಾಟ್ರನ್ನ ಅಲ್ಲಿಂದ ಲಿಫ್ಟ್ ಮಾಡೋಕ್ಕೆಲ್ಲ ಮೋಟ್ರೆಲ್ಲ ಇಟ್ಟು ಫಿಕ್ಸ್ ಮಾಡಿದ್ದಾರೆ. ಅಂದರೆ ಕಾಲುವೆಯಿಂದ ವಾಟ್ರನ್ನ ಲಿಫ್ಟ್ ಮಾಡೋಕ್ಕೆ. ಚೆನ್ನಾಗಿದೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಸೊ ಜೊತೆಗೆ ಇವರು ವಾಟರ್ ಕ್ಯಾನಲಿಂದ ಇಲ್ಲೊಂದು ಹೊಂಡ ಕೂಡ ಮಾಡಿದ್ದಾರೆ, ಓಪನ್ ವೆಲ್ ಥರ. ಇಲ್ಲಿಗೆ ವಾಟ್ರನ್ನ ಲಿಫ್ಟ್ ಮಾಡ್ತಾರೆ. ಅಂದರೆ ಕಾವೇರಿ ವಾಟ್ರ್ ಚಾನಲಲ್ಲಿ ಏನು ನೀರು ಬರ್ತದೆ ಆ ನೀರೆಲ್ಲ ಇಲ್ಲಿ ಬರುತ್ತೆ ಒಳಗಡೆ. ಆ ರೀತಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕ್ಲೀನ್ ಮಾಡಬೇಕಷ್ಟೆ. ಸೊ ಇದೇನೇ ವಾಟರ್ ಕೆನಲ್ ರೋಡು, ದೊಡ್ಡ ರೋಡು. ಟಾರ್ ರೋಡಿಂದ ಇಲ್ಲಿಗೆ ಜಸ್ಟ್ ಒಂದು 50ರಿಂದ 100 ಮೀಟ್ರ್ ಅಷ್ಟೇ. ಕಾರೆಲ್ಲ ವೆಹಿಕಲ್ಲ ಆರಾಮಾಗಿ ಬರ್ತದೆ. ಈ ಥರ ವಾಟರ್ ಕೆನಲ್ಗೆ ಅಟ್ಯಾಚಲ್ಲಿ ಸೊ ಬ್ರಿಡ್ಜ್ ಕೂಡ ಇದೆ. ಇದೇ ಲ್ಯಾಂಡ್, ಜನರಲ್ ಪ್ರಾಪರ್ಟಿ. 50ಕ್ಕೆ ಹೆಚ್ಚು ಬರುತ್ತೆ ತೆಂಗಿನ ಮರಗಳು. ಹೆಚ್ಚು ಕಡಿಮೆ ಒಂದು 80 ತನಕ ಇರ್ಬೋದೇನೋ. ಸಾಯಿಲ್ ರೆಡ್ ಇದೆ, ವಾಟರ್ ಕೆನಲ್ ಸಿಗುತ್ತೆ. ಸ್ಟೇಟ್ ಹೈವೇಗೆ 1.5 ಕಿಲೋಮೀಟ್ರ್ ಇದೆ. ಟಾರ್ ರೋಡ್ಗೆ ಜಸ್ಟ್ ಒಂದು 50ರಿಂದ 100 ಮೀಟ್ರ್ ಇದೆ. ಚೆನ್ನಾಗಿದೆ ಪ್ರಾಪರ್ಟಿ. ಬೋರೆಲ್ಲ ಇದೆ.